ಇನ್ನು ಶಾಸಕ ಶ್ರೀವತ್ಸ ಚಲಾಯಿಸಿದ್ದ ಮತ ಅಸಿಂಧು ಆರೋಪ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮತವೇ ಅಸಿಂಧು ಅಂತ ಹೇಳಿದ ಯಾರು? ಶ್ರೀವತ್ಸ ಅವರು ಅಸಿಂಧು ಆಗ್ಬಿಟ್ಟಿದ್ದು ಹಾಕಿದಂತ ಮತ ಅಂತ ಹೇಳಿದಂಥವ್ರು ಯಾರು? ಮೈಸೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮತ ಅಸಿಂಧು ಅಂತ ಸುಳ್ಳು ವದಂತಿ ಹಬ್ಬಿಸಿದ್ದಾರೆ. ನಾನು ವಿವೇಚನೆಯಿಂದ ಮತ ಚಲಾಯಿಸಿದ್ದೀನಿ. ನಾನು ಬಿಜೆಪಿ ಪಕ್ಷದವರೇ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಪಿತೂರಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿಯ ಶಾಸಕ ಶ್ರೀವತ್ಸ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀವತ್ಸ ಆಗ್ತಂತ ಮತ ಅಸಿಂಧು ಆಗ್ಬಿಟ್ಟಿದ್ಯಂತೆ ಅಂತ ಹೇಳಿ. ವ್ಯಾಪಾರ ಆಗಿದೆ ಹೆಂಗಿದ್ರು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ. ಎರಡನೇದು ರಾಜ್ಯದ ಅಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗೊತ್ತಿದೆ. ಬಹಳ ಆಶ್ಚರ್ಯ ಅಂದ್ರೆ ಇವತ್ತು ಏನು ಅಸಿಂಧು ಮತದ ಇದರಲ್ಲಿ ನನ್ನ ಹೆಸರನ್ನು ತಲುಕಾಕುವಂತದ್ದು ಇವತ್ತಿನ ಪತ್ರಿಕೆಯಲ್ಲಿ ಆಗಿದೆ. ಈಗಾಗಲೇ ರಾಜ್ಯಕ್ಕೆ ಮಾತಾಡಿದ್ದೀನಿ, ಚುನಾವಣಾಧಿಕಾರಿಗೆ ಮಾತಾಡಿದ್ದೀನಿ, ಜೊತೆಗೆ ಆ ಪತ್ರಿಕೆ ಅವರಿಗೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 12 ಗಂಟೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ಅಸಿಂಧು ಆಗಿದ್ದಕ್ಕೆ ಶ್ರೀವತ್ಸ ಅಸಿಂಧು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂತ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನ ಹರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ, ಅಸಿಂಧು ಮಾಡುವಷ್ಟು ಏನು ಅಪ್ರಜ್ಞ ಏನೋ ನಾನು ಆ ತರದ ಅಲ್ಲ. ಆದ್ರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನ ಹುಟ್ಟಾಕಿರೋರು ಯಾರು? ಯಾವ ಪತ್ರಿಕೆಯಲ್ಲಿ ಇವತ್ತು ಬಂದಿದೆಯಲ್ಲ ಅದನ್ನ ನನ್ನ ಫೋಟೋ ಹಾಕಕ್ ಹೇಳಿದವ್ರು ಯಾರು? ಎಲ್ಲವೂ ನನ್ನ ಹತ್ರನೂ ಮಾಹಿತಿ ಇದೆ. ಅದನ್ನ ಶ್ರೀವತ್ಸನ ಹೆಸರು ಬರಬೇಕು, ನೀವ್ ಹಾಕ್ರಿ ನಾಳೆ ಬೆಳಗ್ಗೆ ಅಂತ ಹೇಳಿರುವಂತ ವ್ಯಕ್ತಿ ಯಾರು ಅನ್ನೋದು ಗೊತ್ತಿದೆ. ಇಷ್ಟಕ್ಕೇನ್ ಸುಮ್ನೆ ಬಿಡೋದಿಲ್ಲ. ರಾಜಕೀಯವನ್ನ ರಾಜಕೀಯವಾಗಿ ಮಾಡ್ಬೇಕು, ಎದುರಿಸ್ಬೇಕು. ಬೇರೆ ಏನು ಹೇಳಕ್ ಸಿಕ್ಕಿಲ್ಲ ಇವತ್ತರೆಗೆ. ಹಾಗಾಗಿ